ನಮಸ್ತೆ ನ್ಯೂಸ್ 18 ಡಿಜಿಟಲ್ ಕಾಂಟೆಂಟ್ ಗೆ ಸ್ವಾಗತ. ನಾನು ಪ್ರಗತಿ ಶೆಟ್ಟಿ. ಸದ್ಯ ರಾಜ್ಯದಲ್ಲಿ ಒಂದು ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅದು ಡಾಕ್ಟರ್ ರಾಯ್ ಸಿಜೆ ಅವರ ಆತ್ಮಹತ್ಯೆಯ ವಿಚಾರ. ಅದರಲ್ಲೂ ಕೂಡ ಅವರಿಗೆ ಸಂಖ್ಯಾಶಾಸ್ತ್ರದ ಮೇಲೆ ಇರುವಂತಹ ನಂಬಿಕೆಯ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅವರು ನಂಬಿದಂತಹ ಲಕ್ಕಿ ನಂಬರ್ ಕೊನೆಗೆ ಅವರಿಗೆ ಅನ್ಲಕ್ಕಿ ಆಯ್ತಾ ಅನ್ನುವಂತಹ ಅರ್ಥದಲ್ಲಿ ಈಗ ಡಿಸ್ಕಷನ್ ಆಗ್ತಾ ಇದೆ. ಹಾಗಾದ್ರೆ ಈ ಚರ್ಚೆಗೆ ಕಾರಣ ಏನು, ಏನಿದರ ವಿಚಾರ, ಅದೆಲ್ಲವನ್ನು ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ನಾವು ನಿಮ್ಗೆ ಹೇಳ್ತಾ ಹೋಗ್ತೀವಿ, ಕೇಳಿ. ಸಾವಿರಾರು ಕೋಟಿಯ ಒಡೆಯ ದೇಶ ವಿದೇಶದಲ್ಲಿ ತನ್ನ ಸಾಮ್ರಾಜ್ಯವನ್ನ, ಉದ್ಯಮ ಸಾಮ್ರಾಜ್ಯವನ್ನ ವಿಸ್ತರಿಸಿದಂತಹ, ಅನೇಕರ ಬದುಕನ್ನ ಬೆಳಗಿಸಿದಂತಹ, ಬಡವರ ಪಾಲಿಗೆ ಅನೇಕರಿಗೆ ಸಹಾಯವನ್ನ ಮಾಡಿದಂತಹ ಉದ್ಯಮಿ ಡಾಕ್ಟರ್ ರಾಯ್ ಸಿಜೆ ಅವರು. ಇವರು ಕಾನ್ಫಿಡೆಂಟ್ ಗ್ರೂಪ್ ನ ಅಧ್ಯಕ್ಷ ಆಗಿದ್ರು, ಸಂಸ್ಥಾಪಕರು ಕೂಡ ಇವರೇ ಆಗಿದ್ರು. ಸೊ ಇವರ ಒಂದು ಆ ನಂಬರ್ಸ್ ಮೇಲಿರುವಂತಹ ಕ್ರೇಜು ಈಗ ಅನೇಕರು ಇವರಿಗೆ ಸಂಖ್ಯಾಶಾಸ್ತ್ರದ ಮೇಲೆ ಇದ್ದಂತಹ ನಂಬಿಕೆಯ ವಿಚಾರವಾಗಿ ಚರ್ಚೆ ಮಾಡೋದಕ್ಕೆ ಕಾರಣ ಆಗಿದೆ. ಡಾಕ್ಟರ್ ರಾಯ್ ಸಿಜೆ ಅವರು ಸಂದರ್ಶನಗಳಲ್ಲೂ ಕೂಡ ಈ ವಿಚಾರದ ಬಗ್ಗೆ ಚರ್ಚೆ ಮಾಡ್ತಾರೆ. ಅಂದ್ರೆ ಅವರು ಹುಟ್ಟಿದ ದಿನಾಂಕ, ಅವರ ವೈಫ್ ಹುಟ್ಟಿದ ದಿನಾಂಕ, ಜೊತೆಗೆ ಅವರ ಮಗಳು ಹುಟ್ಟಿದ ದಿನಾಂಕ, ಜೊತೆಗೆ ಅವರು ಮೊದಲು ಕೊಂಡುಕೊಂಡಂತಹ ಆ ಕಾರ್ನ ನಂಬರ್, ಇದೆಲ್ಲವೂ ಕೂಡ ಒಂದೇ ನಂಬರ್ ಅಲ್ಲಿ ಬರುತ್ತೆ. ಅದು ಯಾವ ನಂಬರ್ ಅಪ್ಪ ಅಂತ ಕೇಳಿದ್ರೆ ಅವರ ಲಕ್ಕಿ ನಂಬರ್ ಅವ್ರು ಹೇಳಿರುವಂತಹ ಪ್ರಕಾರ 3. ಈಗ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯಾದಂತಹ ಲಕ್ಕಿ ನಂಬರ್ ಇರುತ್ತೆ. ಸಾಮಾನ್ಯವಾಗಿ ರಾಜಕಾರಣಿಗಳಾಗ್ಲಿ ಅಥವಾ ಈ ದೊಡ್ಡ ದೊಡ್ಡ ಉದ್ಯಮಿಗಳಾಗ್ಲಿ ಅಷ್ಟೇ ಯಾಕೆ, ಸಾಮಾನ್ಯವಾದಂತಹ ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಕೂಡ ಒಂದು ಲಕ್ಕಿ ನಂಬರ್, ಅದೃಷ್ಟ ನಂಬರ್ ಅನ್ನುವಂಥದ್ದು ಇರುತ್ತೆ. ಸೊ ಸಿಜೆ ರಾಯ್ ಅವ್ರಿಗೂ ಕೂಡ ಅವರ ಲಕ್ಕಿ ನಂಬರ್ 3 ಆಗಿತ್ತಂತೆ. ಸೊ ಇದ್ರ ಬಗ್ಗೆ ಅವರು ಕೆಲವು ಸಂದರ್ಶನಗಳಲ್ಲೂ ಕೂಡ ಈ ವಿಚಾರದ ಬಗ್ಗೆ ಚರ್ಚೆ ಮಾಡಿದ್ರು. ಅಂದ್ರೆ ಅವರು ಹುಟ್ಟಿರುವಂತಹ ದಿನಾಂಕ ಫೆಬ್ರವರಿ 12 ಬರುತ್ತೆ. ಅದರಲ್ಲಿ ನೀವು ಗಮನಿಸಿದ್ರೆ 1+2 ಅಂದ್ರೆ 3 ಆಗುತ್ತೆ ಅಲ್ಲೂ ಕೂಡ. ಅದ್ರ ಜೊತೆಗೆ ಅವರ ವೈಫ್ ಹುಟ್ಟಿರುವಂತಹ ದಿನಾಂಕ ಕೂಡ ಫೆಬ್ರವರಿ 21, 2+1 ಅಲ್ಲಿ 3 ಆಗತ್ತೆ. ಅದ್ರ ಜೊತೆಗೆ ಅವರ ಮಗಳು ಹುಟ್ಟಿದ ದಿನಾಂಕವೂ ಕೂಡ ಮೇ 3 ಬರುತ್ತೆ. ಸೊ ಇದ್ರ ಬಗ್ಗೆ ಕೂಡ ಅವರು ಸಂದರ್ಶನದಲ್ಲಿ ಮಾತಾಡ್ತಾರೆ. ಸಾಲದಕ್ಕೆ ಅವರು ಮೊದಲು ಕೊಂಡುಕೊಂಡಂತಹ ಕಾರು ಅವರಿಗೆ ಅಪಾರವಾದಂತಹ ಪ್ರೀತಿ, ಜೊತೆಗೆ ಬಹಳ ಕಷ್ಟಪಟ್ಟು ಬೆವರು ಸುರಿಸಿ ಕೊಂಡ್ಕೊಂಡಂತಹ ಕಾರ್ ಅದು. ಆ ಕಾರಿನ ಬಗ್ಗೆಯೂ ಕೂಡ ಅವ್ರು ಮಾತಾಡ್ತಾರೆ. ಆ ಕಾರಿನ ನಂಬರ್ ಕೂಡ 3637 ಆಗಿರುತ್ತೆ. ಸೊ ಅವರೊಂದು ಇಂಟರ್ವ್ಯೂ ಅಲ್ಲೂ ಕೂಡ ಹೇಳ್ತಾರೆ, ಸಂಖ್ಯಾಶಾಸ್ತ್ರದ ಬಗ್ಗೆ ನಾನು ನಂಬ್ಕೊಂಡಿದ್ದೆ. ಸೊ ನನಗೆ ಬಹುತೇಕ ಲಕ್ ಅಂತ ಹೇಳಿದ್ರೆ ಅದು ಈ 3 ಅನ್ನುವಂತಹ ನಂಬರ್ ಅಲ್ಲಿ ಇತ್ತು ಅನ್ನುವಂತಹ ವಿಚಾರವನ್ನ ಹೇಳಿದ್ರು. ದುರಂತ ಅಂತ ಅಂದ್ರೆ ಅವರು ಸಾವನ್ನಪ್ಪಿರುವಂತಹ ದಿನಾಂಕ ಕೂಡ ಜನವರಿ 30 ಅನ್ನುವಂತಹದ್ದು ದುರಂತ ಅಂತ ಹೇಳ್ಬೋದು. ಅದು ಕೂಡ ಮಧ್ಯಾಹ್ನ ಸುಮಾರು 3 ಗಂಟೆಯ ಹೊತ್ತಿಗೆ ಸಿಜೆ ರಾಯ್ ಅವರ ಸಾವಿನ ವಿಚಾರ ಗೊತ್ತಾಗುತ್ತೆ. ಸೊ ಜನವರಿ 30 ಅಲ್ಲೂ ಕೂಡ 3 ಬರುತ್ತೆ. ಸೊ ಮಧ್ಯಾಹ್ನ 3 ಗಂಟೆ ಅಲ್ಲೂ ಕೂಡ 3 ಬರುತ್ತೆ. ಅವ್ರು ಏನು ತನ್ನ ಲಕ್ಕಿ ನಂಬರ್ ಅಂತ ಜೀವನದುದ್ದಕ್ಕೂ ಅಂದುಕೊಳ್ತಾ ಇದ್ರು, ಅದೇ ಲಕ್ಕಿ ನಂಬರೇ ಅವರಿಗೆ ಅನ್ಲಕ್ ಆಯ್ತಾ. ಅಂದ್ರೆ ಸಾಯುವಂತಹ ದಿನ, ಪ್ರಾಣ ಕಳೆದುಕೊಳ್ಳುವಂತಹ ನಿರ್ಧಾರ ಮಾಡಿದಂತಹ ದಿನ ಕೂಡ ಅಲ್ಲೂ ಕೂಡ 3 ಬರುತ್ತೆ. ಸೊ ಹೀಗಾಗಿ ಈ ಲಕ್ಕಿ ನಂಬರ್ 3 ವಿಚಾರವಾಗಿ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ. ಲಕ್ಕಿ ನಂಬರೇ ಅವರಿಗೆ ಅನ್ಲಕ್ಕಿ ಆಯ್ತಾ ಅನ್ನುವಂತಹ ವಿಚಾರದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಇನ್ನು ಡಾಕ್ಟರ್ ರಾಯ್ ಸಿಜೆ ಅವರು ಅನೇಕರಿಗೆ ಹೆಲ್ಪ್ ಅನ್ನ ಮಾಡಿದ್ರು. ಅವರ ಸಾವನ್ನಪ್ಪಿರುವಂತಹ ದಿನ, ಅಂದ್ರೆ ಆತ್ಮಹತ್ಯೆಗೆ ಶರಣಾಗಿರುವಂತಹ ದಿನ ಅಂತೂ ಅನೇಕರಲ್ಲಿ ಆತಂಕ ಆಯ್ತು. ಅದು ಸಾಮಾನ್ಯ ಮನುಷ್ಯರಿಂದ ಹಿಡಿದು ಸೆಲೆಬ್ರಿಟಿವರೆಗೂ ಕೂಡ ಬಿಗ್ ಬಾಸ್ ನಂತಹ ದೊಡ್ಡ ದೊಡ್ಡ ರಿಯಾಲಿಟಿ ಶೋಗಳಲ್ಲಿ ಅನೇಕರಿಗೆ ಹಣವನ್ನ ಕೊಟ್ಟಿದ್ರು, ಗೆದ್ದಂತಹ ಸ್ಪರ್ಧಿಗಳಿಗೆ ಹಣವನ್ನ ಕೊಟ್ಟಿದ್ರು. ಬೇರೆ ಬೇರೆ ರಿಯಾಲಿಟಿ ಶೋಗಳಲ್ಲೂ ಕೂಡ ಗೆದ್ದಂತಹ ಸ್ಪರ್ಧಿಗಳಿಗೆ ಹಣವನ್ನ ಕೊಟ್ಟಿದ್ರು. ಕಷ್ಟ ಅಂತ ಬಂದವರಿಗೆ ಸ್ಪಂದಿಸ್ತಾ ಇದ್ರು. ಅವರು ಕೂತು ತಿನ್ನುವಂತಹ ಅಷ್ಟರ ಮಟ್ಟಿಗಿನ ದುಡ್ಡು ಅವ್ರ ಹತ್ರ ಇತ್ತು, ಅಂದ್ರೆ ಅಷ್ಟರ ಮಟ್ಟಿಗಿನ ಆಸ್ತಿಯನ್ನ ಸಂಪಾದನೆ ಮಾಡಿದ್ರು. ಹೀಗಿದ್ರು ಕೂಡ ಕೊನೆಯ ಗಳಿಗೆಯಲ್ಲಿ ನೆಮ್ಮದಿ ಸಿಗದೆ ಅವರು ಆತ್ಮಹತ್ಯೆಗೆ ಶರಣಾಗಿರುವಂತಹದ್ದು ಆತಂಕವನ್ನ, ಜೊತೆಗೆ ಆಶ್ಚರ್ಯವನ್ನ ಮೂಡಿಸಿರುವಂತಹದ್ದು ನಿಜಕ್ಕೂ ಕೂಡ ಸುಳ್ಳಲ್ಲ. ಅವರ ಸಾವಿನ ಬಳಿಕ ಸಾಕಷ್ಟು ವಿಚಾರಗಳು ಚರ್ಚೆ ಆಯಿತು. ಅಂದ್ರೆ ಅವರು ಸಾಯುವಂತಹ ಹಿಂದಿನ ದಿನ ಒಂದು ಮನೋವೈದ್ಯರ ಬಳಿ ಕೂಡ ಹೋಗಿದ್ರು, ಅವ್ರ ಹತ್ರ ಕೂಡ ಚರ್ಚೆ ಮಾಡಿದ್ರು. ಅಂದ್ರೆ ಅವರಿಗೆ ಆಗ್ತಾ ಇದ್ದಂತಹ ಸಮಸ್ಯೆಗಳನ್ನ ಹೇಳ್ಕೊಂಡಿದ್ರು ಅಂತೆಲ್ಲ ಕೂಡ ಹೇಳಲಾಗ್ತಾ ಇದೆ. ಅವ್ರ ಹತ್ರ ಕೂಡ ಟ್ರೀಟ್ಮೆಂಟ್ ಅನ್ನು ಕೂಡ ಪಡ್ಕೊಳ್ತಾ ಇದ್ರು ಅಂತ ಕೂಡ ಒಂದಷ್ಟು ಮೂಲಗಳಿಂದ ಮಾಹಿತಿ ಲಭ್ಯ ಆಗ್ತಾ ಇದೆ. ಸೊ ಈ ಎಲ್ಲ ಆಯಾಮಗಳಲ್ಲಿ ಈಗ ಅವರ ಸಾವಿನ ಸುತ್ತ ಸಾಕಷ್ಟು ಅನುಮಾನಗಳ ಹುತ್ತ ಹುಡ್ಕೊಂಡಿರುವಂತದ್ದು. ಈ ಸಾವಿನ ಮಿಸ್ಟ್ರಿಯನ್ನ ಆದಷ್ಟು ಬೇಗ SIT ಭೇದಿಸಲಿ ಅಂತ ಸದ್ಯ ಡಾಕ್ಟರ್ ರಾಯ್ ಸಿಜೆ ಅವರ ಬೆಂಬಲಿಗರು, ಅವರನ್ನ ಪ್ರೀತಿಸುವಂತಹ ಬಳಗ ಕೂಡ ಕೇಳ್ಕೊಳ್ತಾ ಇರುವಂತದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಈ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಸದಾ ಹೀಗೆ ನಮ್ಮೊಂದಿಗಿರಲಿ. ಧನ್ಯವಾದ.